ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣದ ವೇಳೆಯಲ್ಲಿ ಸಾಕಷ್ಟು ಕಾರ್ಯಕರ್ತರು, ಸಾಕಷ್ಟು ಶಾಸಕರು, ಎಲ್ಲರೂ ಕೂಡ ಒಂದು ಬೆಂಗಳೂರಿಗೆ ಬಂದು ಆ ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇರೋದು. ಈ ಒಂದು ಸಂಭ್ರಮಾಚರಣೆಯನ್ನ ಹುಬ್ಬಳ್ಳಿ ಜಿಲ್ಲೆಯ ಏನು ಎಲ್ಲರೂ ಕೂಡ ಬಂದು ಆಚರಿಸ್ತಾ ಇದ್ದಾರೆ. ನಮ್ಮ ಜೊತೆ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವರು ಈ ಒಂದು ಹಬ್ಬವನ್ನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ಸರ್ ಇಂದಾನೆ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಇವತ್ತು ಏನು ಡಿ.ಕೆ. ಶಿವಕುಮಾರ್ ಅವರು ನೂತನ ಸಿಎಂ ಆಗಿ ಆಯ್ಕೆ ಆಗಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮೇಡಮ್, ಈಗ ಸಾಹೇಬರು ಸಿಎಂ ಆಗಿರೋದ್ರಿಂದ ನಿಮ್ಗೆ ಹೇಳ್ಕೋಕಾಗಲ್ಲ ಅಂತ ಖುಷಿ ಆಗೈತಿ ಇವತ್ತು ನಮ್ಗೆ. ಯಾಕಂದ್ರೆ ಬಹಳ ದಿನದ ಕನಸಿತ್ತು ನಮ್ಗೆಲ್ಲ ಈ ನಮ್ಮ ಸಾಹೇಬ್ರು ಆಗ್ಬೇಕು ಅನ್ನೋಂತ. ಯಾಕಂದ್ರೆ ಹೋರಾಟದಿಂದ ಒಂದು ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತಂದಂತವ್ರು. ಅವ್ರು ಮುಖ್ಯಮಂತ್ರಿ ಆಗೋದ್ರಿಂದ ಯುವಕರಿಗಾಗಲಿ ಪಕ್ಷಕ್ಕಾಗಲಿ ಒಂದು ಶಕ್ತಿ ಬರ್ತೈತೆ ಅನ್ನೋಂತ ಏನು ಒಂದು ಸಂದೇಶ ಇತ್ತು. ಇವತ್ತು ಹೈಕಮಾಂಡ್ ಆ ಸಂದೇಶವನ್ನ ಯುವಕರಿಗೆ ಮತ್ತು ಪಕ್ಷಕ್ಕೆ ಒಂದು ಬಲಾಟೆ ಒಂದು ಶಕ್ತಿಯನ್ನ ಕೊಟ್ಟಾರ ಅನ್ನುವಂತ ಸಂತೋಷ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಎಲ್ಲರೂ ಕೂಡ ಆಗಕ್ಕಂದೈತೆ ಅನ್ನೋಂತ ಮಾತು. ಸರ್, ನಿಮ್ಮ ಬ್ರದರ್ ಅವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಬಹಳ ಕ್ಲೋಸ್ ಇದ್ರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಆ ಒಂದು ಬಾಂಧವ್ಯದ ಬಗ್ಗೆ ನೀವು ಇವತ್ತು ಹೇಳೋದಾದ್ರೆ? ಇಲ್ಲ ಮೇಡಮ್, ಈಗ ನನಗ ಒಂದ್ ಮಾತು ಹೇಳ್ಬೇಕಂದ್ರೆ ಸಾಹೇಬ್ರು ನನಗ ನಮ್ಮ ಸ್ವಂತ ಅಣ್ಣ ಇಲ್ಲಿ ಇವತ್ತ ಆ ಸ್ಥಾನದಾಗ ನಮ್ಮ ಸಾಹೇಬ್ರು ಅದಾರ. ನಾವು ನಮ್ಮ ಅಣ್ಣ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಅಂತ ತಿಳ್ಕೊಂಡು ನಾವು ಅವ್ರ ಕುಟಾಗಿ ಸುಮಾರು 30 ವರ್ಷದ ಹಿಂದಿನಿಂದ ಬಂದಿರ್ತಕ್ಕಂಥ ನಮ್ಮ ಅವರು ಒಂದು ಬಾಂಧವ್ಯ. ನಮ್ಮ ಸಹೋದರರು ಅವ್ರು ಬಹಳ ಅಂತ ನಾ ಹೇಳ್ಕೋಕಾಗಲ್ಲ. ಯಾಕಂದ್ರೆ ಎಲ್ಲರಿಗೂ ನಮ್ಮ ಅಖಂಡ ಧಾರವಾಡ ಜಿಲ್ಲಾದ ಕಡೆ ಬಂದ್ರೆ ಡಿ.ಕೆ. ಅವರಿಗೆ ಮತ್ತು ಶಿವಳ್ಳಿ ಅವ್ರಿಗೆ ಏನೈತೆ ಅನ್ನೋದನ್ನ ಜನನ ಮಾತಾಡ್ತೈತಿ. ಅಂತ ಒಂದು ಸಂಬಂಧ ಅಣ್ಣ ತಮ್ಮ ಅನ್ನುವಂತ ಒಂದು ಸಂಬಂಧ ಇತ್ತು. ಆ ಸಂಬಂಧವನ್ನ ಕೂಡ ನಾವು ಕೂಡ ಇವತ್ತ ನಮ್ಮ ಅಣ್ಣ ಅವರ ಅನ್ನುವಂತ ಭಾವನೆ ಇಟ್ಕೊಂಡು ನಾವು ಕೂಡ ಇವತ್ತ ಅವ್ರ ಕುಟಾಗಿ ಕೈ ಜೋಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸರ್, ಏನು ನಿಮ್ಮ ಒಂದು ತಾಲೂಕಿದೆ, ಇದನ್ನ ಡಿ.ಕೆ. ಶಿವಕುಮಾರ್ ಅವರು ಒಂಥರ ದತ್ತು ರೀತಿಯಲ್ಲಿ ತಗೊಂಡು ಅದರ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಆ ಒಂದು ಅಭಿವೃದ್ಧಿ ಕೆಲಸ ಈಗ ಆ ಒಂದು ಜಿಲ್ಲೆಯಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು? ಇಲ್ಲ ಮೇಡಮ್, ನಮ್ಮ ವಿಶೇಷವಾಗಿ ನಮ್ಮ ಧಾರವಾಡ ಜಿಲ್ಲೆಕ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಿಂದ್ಲಿಂದನೂ ಕೂಡ ಅವ್ರಿಗೆ ಯಾವ್ಯಾವ ಖಾತೆ ಅವ್ರಿಗೆ ಬಂದಂತ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡುವಂತ ಕೆಲಸ, ಅದರಲ್ಲಿ ನಮ್ಮ ಕುಂದಗೋಳ ಮತಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ಕೊಡುವ ಮೂಲಕ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಮಾಡ್ಯಾರ ಅನ್ನುವಂತ ಸಂತಸವನ್ನ ನಾ ಇವತ್ತು ಹಂಚ್ಕೊಂತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಡಿ.ಕೆ. ಶಿವಕುಮಾರ್ ಅವರ ಆಪ್ತರಾದಂಥವ್ರು ಇವಾಗ ನಮ್ಮ ಜೊತೆ ಮಾತಾಡುವಂಥದ್ದು. ಹೀಗೆ ಸಾಕಷ್ಟು ಜನರು ಕೂಡ ಇವತ್ತು ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಜೇಂದ್ರ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.